ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮದುವೆಯಾಗಿರುವ ಕೆಲವೇ ದಿನಗಳಲ್ಲಿ ಗಂಡ ವಿದೇಶಕ್ಕೆ ಹೋದ ಹಸಿವು ತಾಳಲಾರದೆ ಕೈ ಕೆಲಸ ಮಾಡುವುದು ನನಗೂ ಸಾಕಾಗಿತ್ತು. ನನ್ನ ಅದೃಷ್ಟಕ್ಕೆ ನಮ್ಮ ಮನೆ ಎದುರು ನನ್ನ ಹಳೆ ಲವ್ವರ್ ವಾಸವಾಗಿದ್ದನು. ಗಂಡ ಇಲ್ಲದಾಗ ಅವನು ನನಗೆ ಗಂಡನಾಗಿ ಎಲ್ಲ ರೀತಿಯ ಸಹಕಾರ ನೀಡಿದ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆಗೆ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ಅಂಜು ಪದವಿ ಕೊನೆಯ ಸೆಮ್ನಲ್ಲಿ ಇದ್ದಾಗಲೇ ಕಂಕಣ ಭಾಗ್ಯ ಕೂಡಿ ಬಂದಿತ್ತು. ಇದಾದ ನಂತರ ನಡೆದ ಘಟನೆಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಹಾಯ್ ಗೆಳೆಯರೇ, ನಾನು ಅಂಜು. ನನಗೆ ಕಂಕಣ ಭಾಗ್ಯ ಕೂಡಿ ಬಂದಾಗ ಅವನು ಸಿಟಿ ಊರೇನು ಎಂದು ನನ್ನದು ಸಂತೋಷವಾಗಿತ್ತು. ಆಮೇಲೆ ನಮ್ಮ ಕಲ್ಯಾಣವೂ ನಡೆಯಿತು. ನನ್ನ ಕರಿಮಣಿ ಮಾಲೀಕ ಶಂಕರ್, ಆತ ನೋಡೋಕೆ ಸುಂದರವಾಗಿದ್ದ, ಅಲ್ಲದೆ ಒಳ್ಳೆಯವನಾಗಿದ್ದರೆ ಕೆಲವೊಮ್ಮೆ ರೇಗಾಡುತ್ತಿದ್ದ. ಆತ ಯಾವಾಗಲೂ ಬಿಸಿನೆಸ್ನಲ್ಲಿ ಇದ್ದ. ಆದರೆ ಯಾವಾಗ ಬಿಸಿನೆಸ್ ಕೈಕೊಟ್ಟಿದ್ದ ಆತ ಎಲ್ಲಾ ಸಿಟ್ಟನ್ನು ನನ್ನ ಮೇಲೆ ಹಾಕುತ್ತಿದ್ದ. ಅವನು ತನ್ನ ಖುಷಿಯ ಜೊತೆಗೆ ನನ್ನ ಖುಷಿಯನ್ನು ಹಾಳು ಮಾಡಿ ಜೀವನವನ್ನು ನರಕ ಮಾಡಿಬಿಟ್ಟಿದ್ದ. ಮೊದಲಿಗೆ ಮೇಲಿಂದ ಮೇಲೆ ಏಕಾಂತದಲ್ಲಿ ಸೇರುತ್ತಿದ್ದ ನಾವು. ನಮ್ಮ ಬ್ಯೂಸಿನೆಸ್ ನಷ್ಟ ನಮ್ಮನ್ನು ದೂರ ಮಾಡತೊಡಗಿತ್ತು. ನಾವು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಸೇರುವ ಹಾಗೆ ಆಯಿತು. ನಾನು ಅದನ್ನೆಲ್ಲವನ್ನೂ ಸಹಿಕೊಂಡು ಹೋಗುತ್ತಿದ್ದೆ. ಎಷ್ಟೋ ನಾನು ಕೈ ಕೆಲಸ ಮಾಡಿ ಸಮಾಧಾನವಾಗುತ್ತಿದ್ದೆ. ಆ ಹಸಿವಿನಿಂದ ಬಳಲಿಯ ಬೆರಳು ಹಾಕಿ ವಾಂತಿ ಮಾಡಿಕೊಳ್ಳುತ್ತಿದ್ದೆ. ಹೀಗೆ ಇದ್ದಾಗಲೇ ನನಗೆ ನೆನಪಾಗಿದ್ದು ನನ್ನ ಗೆಳೆಯ ಅಭಿ. ಆತ ನನ್ನ ಕಾಲೇಜಿನ ಸ್ನೇಹಿತನಾಗಿದ್ದ. ನಾನು ಕಾಲೇಜಿಗೆ ಪ್ರತಿದಿನ ಹೋಗಬೇಕಾದರೆ ಆತ ಯಾವಾಗಲೂ ಬೈಕ್ ಮೇಲೆ ಬಂದು ನನ್ನ ಹಿಂದೆಯೇ ಬರುತ್ತಿದ್ದ. ಜೊತೆಗೆ ಕಾಲೇಜಿನಲ್ಲಿ ಕೂಡ ಪಾಠ ಕೇಳುವಾಗಲೂ ಆತ ನನ್ನನ್ನೇ ನೋಡುತ್ತಿದ್ದ. ನಾನು ಅವನನ್ನು ನೋಡುತ್ತಿದ್ದೆ. ನಮ್ಮ ನಡುವೆ ಸ್ವಲ್ಪ ಗೆಳೆತನವೂ ಇತ್ತು, ಆದರೆ ಇದು ಗೆಳೆತನಕ್ಕೆ ಮಾತ್ರ ಸೀಮಿತವಾಗಿತ್ತು. ಆತನಲ್ಲಿಯೇ ಬೇರೆ ಭಾವನೆ ಮೂಡಿದಾಗ, ಪ್ರೇಮ ಪಕ್ಷಿಗಳು ಆಗಬೇಕು ಎನ್ನುವಾಗಲೇ ನನ್ನ ಕಲ್ಯಾಣವಾಗಿತ್ತು. ಹೀಗಾಗಿ ನಾನು ಎಲ್ಲವನ್ನೂ ಮರೆತು ಮತ್ತೆ ಹೊಸ ಜೀವನವನ್ನು ನಡೆಸುತ್ತಾ ನನ್ನ ಕರಿಮಣಿ ಮಾಲೀಕನೇ ನನಗೆ ಎಲ್ಲ ಎಂದು ಸುಮ್ಮನಾಗಿದ್ದೆ. ಆದರೆ ಜೀವನದಲ್ಲಿ ಬಂದ ಈ ಪರಿಸ್ಥಿತಿಯಿಂದ ಯಾಕೋ ನನಗೂ ಬೇಜಾರಾಗಿ ಅನ್ನಿಸುತ್ತಿದ್ದ. ನನ್ನ ಗೆಳೆಯ ಅಭಿ ಮೇಲಿಂದ ಮೇಲೆ ನೆನಪಾಗುತ್ತಿದ್ದ. ಯಾಕೋ ಅವನ ಜೊತೆಗೆ ಮಾತನಾಡಬೇಕು ಎಂದು ಎನಿಸುತ್ತಿತ್ತು. ಆಗ ನಂಬರ್ ಕೂಡ ಇದ್ದಿರಲಿಲ್ಲ. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ಮನೆಯಲ್ಲಿ ಕಲಹ, ಜಗಳ ಎಲ್ಲವೂ ಮಾಮೂಲಾಗಿ ಬಿಟ್ಟಿತ್ತು. ಆದರೆ ಹೀಗೆ ಇದ್ದಾಗಲೇ ಒಂದು ದಿನ ಕರಿಮಣಿ ಮಾಲೀಕ ಶಂಕರ್ ವಿದೇಶಕ್ಕೆ ಹೋಗುವುದಾಗಿ ಹೇಳಿದಾಗ ನನಗೆ ಗಾಬರಿಯಾಯಿತು. ಆಗ ಆತನು ಹೇಳಿದನು, ನನಗೆ ಹೊಸ ಕೆಲಸ ಸಿಕ್ಕಿದೆ, ಅಲ್ಲಿಗೆ ಹೋಗುವುದು? 6 ತಿಂಗಳು ಬಳಿಕ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು. ನಾನು ಸರಿಯೇ ಎಂದು ಹೇಳಿದಾಗ ಆತನು ನನ್ನನ್ನು ಅವರ ಮನೆಯಲ್ಲಿ ಎಂದರೆ ಹಳ್ಳಿಯಲ್ಲಿ ಬಿಡಲು ಮುಂದಾದ. ನಾನು ಸರಿಯೇ ಅಂತ ಹೇಳಿದೆ. ಕೊನೆಗೆ ಆತನು ನನ್ನ ಹಳ್ಳಿಯಲ್ಲಿ ಬಿಟ್ಟು ಹೋದ. ಆದರೆ ನನ್ನ ಅದೃಷ್ಟ ಎಂಬಂತೆ ಇವರ ಮನೆ ಎದುರಿಗೆ ಅಭಿ ಕೂಡ ತನ್ನ ಊರನ್ನು ತೊರೆದು ಈ ಊರಿಗೆ ಬಂದು ನೆಲೆ ನಿಂತಿದ್ದ. ಇನ್ನು ಹಳ್ಳಿಯಲ್ಲಿ ನಾನು ನನ್ನ ಮಾವನಿದ್ದೆವು. ನನ್ನ ಕರಿಮಣಿ ಮಾಲೀಕ ಹೋಗುವ 2 ದಿನ ಮುಂಚೆ ನನ್ನತ್ತೆ ಹೋಗಿಬಿಟ್ಟರು. ಹೀಗಾಗಿ ಈ ಶಾಕ್ನಿಂದ ಮಾವನಿಗೆ ಹುಷಾರು ತಪ್ಪಿತ್ತು. ಇನ್ನು ನನ್ನ ಯಜಮಾನ ವಿದೇಶಕ್ಕೆ ಹೋದಾಗ ನನಗೆ ನೆರವಾದವನೇ ನನ್ನ ಡಿಗ್ರಿ ಸ್ನೇಹಿತ ಅಭಿ. ಅವನೇ ಮನೆಗೆ ಬಂದು ಇವರಿಗೆ ಬೇಕಾದ ಸಹಾಯ ಮಾಡುತ್ತಾ ಎಲ್ಲವನ್ನೂ ಬದಲಾಯಿಸುತ್ತಾ ಹೋಗುತ್ತಿದ್ದೆ. ನಾನು ಇದಾದ ಮೇಲೆ ಇವರಿಗೆ ಊಟ ಕೊಡುತ್ತಿದ್ದೆ. ಹೀಗೆ ಒಂದು ದಿನ ಊಟಕ್ಕೆ ಕೊಡುವಾಗ ಬೆಳಕಿನಲ್ಲಿ ಏನೋ ಎದ್ದಂತೆ ಕಂಡಿತ್ತು ನನಗೆ. ಏನೇನೋ ಎನಿಸಿತು. ಆ ಕಡೆ ನೋಡಬಾರದು ಎಂದರೂ ಸಹಿತ ಮನಸ್ಸು ಕೇಳಲಿಲ್ಲ. ಎಷ್ಟೋ ದಿನಗಳಿಂದ ದೂರವಿದ್ದ ನನಗೆ ಯಾಕೋ ಬೇರೆ ಬೇರೆ ವಿಚಾರಗಳು ಬರುತ್ತಿದ್ದವು. ಊಟಕ್ಕೆ ಕೊಡುತ್ತಿದ್ದರು ಸಹಿತ ಪದೇ ಪದೇ ನನ್ನ ಗಮನ ಆ ಕಡೆಗೆ ಹೋಗುತ್ತಿತ್ತು. ಕೊನೆಗೆ ಊಟಕ್ಕೆ ಬಡಿಸುತ್ತಿದ್ದೆ. ಸುಮ್ಮನೆ ಎದ್ದು ಬಂದು ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿ ಸಮಾಧಾನಪಟ್ಟೆ. ಮರುದಿನವೂ ಮತ್ತೆ ಈ ಘಟನೆ ಜರುಗಿತು. ಆದರೆ ಇದು ಎಲ್ಲವೂ ತಪ್ಪು ಅಲ್ಲದೆ ಅವರಿಗೆ ಹುಷಾರಿಲ್ಲ ಎಂದು ಹೀಗೆ ಮತ್ತೆ ಕೆಲವು ದಿನಗಳನ್ನು ಮುಂದೂಡಿದೆ. ಈ ನಡುವೆ ಕೆಲವು ದಿನಗಳಲ್ಲಿಯೇ ಮತ್ತೆ ನನ್ನ ಮತ್ತು ಅಭಿ ಗೆಳೆತನ ಮತ್ತೆ ಹೆಚ್ಚಾಯಿತು. ಒಂದು ದಿನ ಅಭಿ ನಮ್ಮ ಮನೆಗೆ ಬಂದಿದ್ದ. ಇದೇ ಹೊತ್ತಿನಲ್ಲಿ ಅಡುಗೆಯಲ್ಲಿ ಬಲ್ಬ್ ಹೋಗಿತ್ತು. ಆಗ ನಾನು ಇದನ್ನು ಬದಲಾಯಿಸಲು ಹೇಳಿದಾಗ ಅವನು ಸರಿ ಎಂದು ಬದಲಾಯಿಸಲು ತೊಡಗಿದ್ದ. ಹೀಗೆ ಅವನು ಟೇಬಲ್ ಮೇಲೆ ನಿಂತಾಗ ಅಚಾನಕ್ಕಾದರೂ ಮತ್ತೊಬ್ಬ ಬೇರೆಯ ಘಟನೆಯನ್ನು ನೆನಪಾಯಿತು.
ಈ ಮೊದಲು ಮನೆಯಲ್ಲಿ 3 ದಿನಗಳಿಂದ ನಾನೇ ಸಮಾಧಾನಪಟ್ಟಿದ್ದ ನನ್ನ ಯಜಮಾನ ನೆನೆಯನ್ನು ಕಂದುಗಿದಾಗ ನನಗೆ ಯಾಕೋ ಅಳಬಂದಂತಹಷ್ಟು ಎನಸರು ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಭೂಮಿಗೆ ಬಿದ್ದಿತು. ಕೊನೆಗೆ ಅಭಿ ಟೇಬಲ್ ಮೀರಿನಿಂದ ಇಳಿದ ಅವನು ಯಾಕೆ ಅಳ್ತಾ ಇದ್ದೀಯಾ ಎಂದು ಕೇಳಿದಾಗ ನಾನು ಕಣ್ಣಲ್ಲಿ ಧೂಳು ಬಿದ್ದಿದೆ ಎಂದು ಕತ್ತಿಗೆ ಸಮದಗಿದ. ಆತನ ಸುಳ್ಳು ಹೇಳಿ ಅಲ್ಲಿಂದ ಒಳಗೆ ಹೋದ ನಂತರ ಅವನಿಗೆ ಎಷ್ಟು ಕೂರುವಂತೆ ಹೇಳಿ ಚಹಾ ಮಾಡಿ ಕೊಟ್ಟು ಹೀಗೆ ಮಾತನಾಡುತ್ತಾ ಕುಳಿತಿದ್ದೆ. ಹೀಗೆ ಮತ್ತೆ ಒಂದಿಷ್ಟು ದಿನಗಳು ಕಳೆದು ಹೋದವು. ಒಂದು ದಿನ ನಮ್ಮ ಮನೆಗೆ ಎಂದಿನಂತೆ ಬಂದಾಗ ಅವನಿಗೆ ಕಾಫಿ ಕುಡಿಯಲು ಕೊಡುವಾಗ ಅಚಾನಕ್ಕಾದರೂ ಆ ಸೌಂದರ್ಯವನ್ನು ನೋಡಿದೆ. ಆದರೆ ಮೊದಲಿಗೆ ಅವನು ನೋಡುತ್ತಿರಲಿಲ್ಲ. ತಲೆ ಕೆಳಗೆ ಹಾಕಿದ್ದ ಮೊದಲಿಗೆ ಅವನು ನೋಡುತ್ತಿರಲಿಲ್ಲವಾದರೂ ದಿನಗಳಂತೆ ಅವನು ನೋಡುತ್ತಿದ್ದ. ಹೀಗೆ ಪ್ರತಿದಿನ ಮನೆಯಲ್ಲಿ ಎಲ್ಲವೂ ನಡೆಯುತ್ತಿತ್ತು. ಆದರೆ ಹೊರಗಿನ ಜಗತ್ತಿನ ಕಾಲ ಎಲ್ಲಾದರೂ ಗೊತ್ತಿರಲಿಲ್ಲ. ಆದರೆ ಸಮಯವು ಸಂದರ್ಭ ತಾನಾಗಿ ಬರಲಿ ಎಂದು ಕಾಯುತ್ತಿತ್ತು. ಅಭಿ ಒಂದು ದಿನ ಇವರ ಮಾವನಿಗೆ ಅಂದುಕೊಂಡ ಕುಡಿಯಲು ಎಳನೀರು ತಂದು ಕೊಟ್ಟಾಗ ಅವನು ಇನ್ನೇನು ಹೋಗಬೇಕು ಎನ್ನುವಾಗಲೇ ಅಡುಗೆ ಮನೆಯಲ್ಲಿ ಬಲ್ಬ್ ಮತ್ತೆ ಹೋಗಿದೆ ಎಂದು ಹೇಳಿದಾಗ ಅವನು ನೇರವಾಗಿ ಒಳಗೆ ಬಂದು ಬದಲಾಯಿಸುತ್ತಿದ್ದ. ಆದರೆ ಅಂದಿನಿಂದ ಅವನು ಒಂದು ನಿರ್ಧಾರ ಮಾಡಿದ್ದನು. ಅವನು ಮೇಲೆ ಹತ್ತಿದಾಗಲೇ ಧೈರ್ಯವಾಗಿ ಅದಕ್ಕೆ ಕೈ ಹಾಕಬೇಕು ಎನ್ನುವಾಗಲೇ ಅವನು ಕೂಡಲೇ ಗಾಬರಿಯಿಂದ ಕೆಳಗೆ ಇಳಿದಾಗ ಅವರು ಅವನನ್ನು ತಮ್ಮ ಕಾಲೇಜಿನ ದಿನಗಳ ಬಗ್ಗೆ ನೆನಪಿಸುತ್ತಿದ್ದರು. ಆಟಗಳು ಸಾಧ್ಯವೇ? ಇಲ್ಲವೇ? ಹೀಗೆ ತಪ್ಪು ಮಾಡಬಾರದು ಎಂದು ಹೇಳಿದಾಗ ಅವರು ಹಾಗಾದರೆ ನೀನು ಕಾಫಿ ಚಹಾ ಕೊಡುವಾಗ ನೋಡುತ್ತಿರಲಿಲ್ಲ. ಸುಳ್ಳು ಹೊಲದಲ್ಲಿ ನಾನು ಕಸ ತೆಗೆಳೆಯುತ್ತಿದ್ದಾಗ ನೀನು ಏನು ನೋಡುತ್ತಿದ್ದೆ? ಬಟ್ಟೆ ತೊಳೆಯುತ್ತಿದ್ದು ನಾನು ಗಾಡಿಯಲ್ಲಿ ಹೋಗುವಾಗಲೆಲ್ಲ ನನ್ನ ಮುಂದೆ ಬಂದು ಯಾಕೆ ಗಾಡಿ ನಿಲ್ಲಿಸುತ್ತಿದ್ದೆ? ಆಮೇಲೆ ಅದೇನೋ ರಿಪೇರಿ ಮಾಡಿದಂತೆ ಮಾಡಿ ಮತ್ತೆ ಚಾಲು ಪಡೆದಾಗ ಯಾಕೆ ಹೋಗ್ತಿದ್ದೆ ಎಂಬ ಪ್ರಶ್ನೆಗೆ ಇವನ ಬಳಿ ಉತ್ತರ ಇರಲಿಲ್ಲ. ಕೊನೆಗೆ ಅವತ್ತು ಇಬ್ಬರೂ ಅಲ್ಲಿಯೇ ಒಂದಾಗಿ ಬಿಟ್ಟರು. ನೋಡಲು ಕಟ್ಟು ಮಸ್ತಾಗಿದ್ದ ಅಭಿ ಸಿಡಿಲು ಗುಡುಗಿನಂತೆ ಆರ್ಭಟ ನಡೆಸಿ ಮರುಭೂಮಿಯಲ್ಲಿ ನೀರು ಬರುವಂತೆ ಮಾಡಿದ್ದ. ಆದರೂ ಆ ಗಳಿಕೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಆ ಘಟನೆ ನಡೆದಿತ್ತು. ಆದರೆ ವಾಸ್ತವಕ್ಕೆ ಬಂದಾಗ ಅವರಿಗೆ ಯಾಕೋ ತಾವು ಮಾಡಿದ್ದು ತಪ್ಪು ಎನ್ನಿಯಿತಿತ್ತು. ಅದನ್ನು ಹೀಗಾಗಿ ಮೊದಲು ಕೊನೆಗೆ ಅವರು ದೊಡ್ಡ ಶಂಕರ್ರವರ ತಂದೆ ತೀರಿದ ಮೇಲೆ ಅಂಜು ಅವರನ್ನು ವಿದೇಶಕ್ಕೆ ಕರೆದುಕೊಂಡು ಹೋದಂತೆ ಅಭಿ ಮತ್ತೆ ಮೊದಲಿನಂತೆ ತನ್ನ ಜೀವನವನ್ನು ಸಾಗಿಸಿಕೊಂಡನು. ಆದರೆ ಗೆಳೆಯರೆಂದು ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ನಿಜ ಜೀವನದಲ್ಲಿ ಇದು ಎಲ್ಲವೂ ಸಾಧ್ಯವಿಲ್ಲ. ನಾವು ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು. ನಾವು ವಾಗಿಯೂ ಜೀವನ ನಡೆಸಬೇಕು. ಸಮಾಜದ ನಿಯಮ, ನೀತಿ ಮತ್ತು ಕಾನೂನಿಗೆ ಒಳಪಟ್ಟು ಜೀವನ ನಡೆಸಿ ದೇಶದ ನಿಯಮ, ನೀತಿ ಮತ್ತು ಕಾನೂನಿಗೆ ಬೆಲೆ ಕೊಟ್ಟು ಜೀವನ ಮಾಡಬೇಕು. ಇಂತಹ ಕಾಲ್ಪನಿಕ ಘಟನೆಗಳು ಕಥೆಗಳಿಂದ ನಿಜ ಜೀವನದಲ್ಲಿ ಸಂಭವಿಸುತ್ತವೆ. ಆ ಅಗದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಆದೇಕೆನೆಂದರೆ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಒಂದೆಡೆ ಯಾವ ತಪ್ಪುಗಳನ್ನು ಮಾಡಬಾರದು, ಸುಮಾರು ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ನಾವು ಉತ್ತಮ ಸನ್ನದಿಯ ಜೀವನ ನಡೆಸಬೇಕು. ನಾವು ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು. ಜತೆಗೆ ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದುದು ಸ್ಫೂರ್ತಿಯನ್ನು ಪಡೆಯಬೇಕು. ಯಾರೂ ಕೂಡ ಈ ಮೇಲಿನ ಕಥೆಯಂತೆ ಮಾಡಬಾರದು. ಕಥೆಯಲ್ಲಿ ತಪ್ಪು ಮಾಡಿದ್ದಕ್ಕೆ ಕೊನೆಗೆ ಏನಾಯಿತು ಎಂಬುದನ್ನು ಕೂಡ ನೋಡಿದ್ದೇವೆ. ಹಾಗಾಗಿ ತಪ್ಪುಗಳನ್ನು ಮಾಡಬಾರದು. ಎಲ್ಲರೂ ಅಷ್ಟೇ, ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಹಳ್ಳಿ ಎಂದರೆ ಪ್ರಕೃತಿ ಮತ್ತು ಶಾಂತಿಯು ಸಮ್ಮಿಲನವಾಗಿರುವ ಸ್ಥಳ. ಯಾವುದು ಸಮಯದ ಒತ್ತಡ ಇಲ್ಲದೆ ಇಲ್ಲಿನ ಜನರು ಪ್ರಕೃತಿಯೊಂದಿಗೆ ಜೀವನವನ್ನು ಸಾಗಿಸುತ್ತಾರೆ. ಹಳ್ಳಿಯಲ್ಲಿ ಮನೆಯ ಹತ್ತಿರ ತೋಟಗಳು, ಹೊಲಗಳು, ಹಕ್ಕಿಗಳು, ಹಸಿರು ಹೊತ್ತಿರುವ ಬೆಳೆಗಳು, ಮಕ್ಕಳು ಆಟವಾಡುತ್ತಿರುವ ದೃಶ್ಯಗಳು ಹಾಗೂ ಹಗಲು ರಾತ್ರಿ ಶಾಂತಿಯುತ ವಾತಾವರಣ ಎಲ್ಲವೂ ಹಳ್ಳಿಯ ಒಂದು ಭಾಗವಾಗಿದೆ. ಹಳ್ಳಿಯಲ್ಲಿ ಸಮಯ ಕಳೆಯಲು ಬಹುಶ್ರೇಯಸ್ಸು ಖುಷಿಯಾಗುತ್ತದೆ. ಅಲ್ಲಿನ ಶಾಂತಿಯು, ಸರಳ ಜೀವನವು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಅಲ್ಲಿನ ಹಸಿರು ಹೊಲಗಳು, ಹಣ್ಣು ಹೊತ್ತ ತೋಟಗಳು ಮಕ್ಕಳ ಕಣ್ಣಿಗೆ ಮುದ ನೀಡಿಸುತ್ತವೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಾ.